ನಿಜವಾಗ್ಲೂ ನಿಮ್ಗೆ ಎಂತ ನಿಮ್ಮ ಬಟ್ ನೀವೆಲ್ಲ ಏನು ಗೊತ್ತಾ, ಜೀವನ ಚೆನ್ನಾಗಿಲ್ಲ, ಲೈಫ್ ಚೆನ್ನಾಗಿಲ್ಲ, ಬೋರಿಂಗ್ ಏನು ಸೂಸೈಡ್ ಮಾಡ್ಕೊಂತೀರ. ಸೊ ನಿಮಗೆಲ್ಲ ನಿಮ್ಮ ಜೀವನಕ್ಕೆಲ್ಲ ಇದು ಮಾಡಬೇಕು. ಇದರ ಜೀವನ ಅಂದರೆ ಬದುಕಿದ್ರೆ ನೋಡಿ ಅಂದ್ಬಿಟ್ಟು ಕಷ್ಟಪಟ್ಟು ಬದುಕ್ತಾರೆ ಗೊತ್ತಾ. ಸೊ ಜೀವನ ಎಷ್ಟೊಂದು ಕಷ್ಟ ಇದೆ ಅಂತ ನೀವೇ ನೋಡಿ. ಖಾಲಿ ಮನುಷ್ಯ ಹೋಗೋಕ್ಕೂ ಸಹ ಆಗ್ತಾ ಇಲ್ಲ ನೋಡಿದ್ರೆ ಈ ರೋಡಲ್ಲಿ ಯಾವ ಥರ ನೋಡಿ ಅಲ್ಲಿ ಹೋಗ್ಬಿಟ್ಟು ಕುತ್ಕೊತ ನೋಡಿದ್ರ ಈ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಗುರು ಜೀವನದಲ್ಲಿ. ಸೊ ನಾನು ಇವಾಗ ಬಂದ್ಬಿಟ್ಟು ಇಷ್ಟು 10 ಕಿಲೋಮೀಟ್ರ್ ನಾನು ಜರ್ನಿ ಮಾಡಿ ಬರ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಬರೋಕ್ಕೆ. ನೋಡಿದ್ರ ಈ ಹೊಸದಾರ ವಾಟರ್ ಫಾಲ್ಸ್ ನೋಡಿ, ಈ ಇಷ್ಟೊಂದು ಹಿಮಾಲಯ ಪರ್ವತ ಗುರು. ಹಿಮಾಲಯ ಪರ್ವತದಲ್ಲಿ ಬಂದ್ಬಿಟ್ಟು ಈ ಒಂದು ಇಂಡಿಯಾದ ಲಾಸ್ಟ್ ಪಾಯಿಂಟ್ ಸ್ವರ್ಗ ಥರ ಇರೋ ಒಂದು ಈ ಪ್ಲೇಸ್ಗೆ ಹೋಗೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಸೊ ನಾನೇ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ನನಗೆ ಒಂದು ಹಾಫ್ ಡೇ ಆಗೋಯ್ತು. ಅದರಲ್ಲಿ ಬೇರೆ ನೋಡಿ. ಸೊ ಒಂದು ಮನುಷ್ಯನ ಹಾಕೊಂಡು ಹಿಂದೆ ಕೂತ್ಕೊಂಡು ಒಂದು ಮನುಷ್ಯ ಹೋಗ್ತದೆ ಅಂದರೆ ನಿಜವಾಗ್ಲೂ ದೇವರ ಮನುಷ್ಯರ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಮನುಷ್ಯನ ಜೀವನ ಇಷ್ಟೊಂದು ಕಷ್ಟ ಇದೆ. ನೀವು ಏನೋ ಚಿಕ್ಕ ಕಷ್ಟ ಬಂದಿರೋ ಮಾತ್ರ ಇವ್ರು ನನ್ನ ಕಷ್ಟ ಬಂದಿದೆ, ನನ್ನ ಜೀವನ ಚೆನ್ನಾಗಿಲ್ಲ, ನನ್ನ ಲೈಫ್ ಚೆನ್ನಾಗಿಲ್ಲ ಅಂತೀರಾ. ಸೊ ಜೀವನ ಮಾಡೋಕ್ಕೆ ಸೂಸೈಡ್ ಮಾಡ್ಕೊಂಡು ಸಾಯ್ತೀರಾ ಬಂದು ತುಂಬ ಜನ. ಸೊ ನಿಮ್ಮಂಥವ್ರಿಗೆಲ್ಲ ಏನಾಗಿದೆ ಲೈಫ್, ನಿಮ್ಮನ್ನ ಜೀವನ ಆಗಿಲ್ಲ, ಜೈ ಓಲಕ್ಕೆ. ಸೊ ನಿಮ್ಮಂಥವ್ರಿಗೆಲ್ಲ ಜೀವನ ಬೇಡ ನೋಡಿ, ಇದು ಜೀವನ ನೋಡಿದ್ರ. ಸೊ ಲೈಫ್ ಇಷ್ಟು ಕಷ್ಟ ಇದ್ರೆ ಏನಕ್ಕೆ ಬದುಕ್ತಾ ಇದ್ದಾರೆ ಲೈಫಲ್ಲಿ. ಸೊ ಲೈಫ್ ಲೀಡ್ ಮಾಡಬೇಕು, ಎಷ್ಟೇ ಕಷ್ಟ ಬಂದರು ಲೈಫಲ್ಲಿ. ಸೊ ಯಾವುದೇ ಥರ ಡಿಪೆಂಡ್ ಆಗಬಾರ್ದು. ನೋಡಿದ್ರೆ ಇದು ಲೈಫು, ಅವ್ನು ಏನಕ್ಕೆ ಬರ್ತಾ ಇದ್ದಾನೆ ಲೈಫಲ್ಲಿ. ಸೊ ಈ ಥರ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೋ ಜನ ನಿಮ್ಗೆ ತೋರಿಸಿ ನೋಡಿ ಈ ಥರ ಒಬ್ಬರೇ. ಸೊ ಲೈಫ್ಗೋಸ್ಕರ ಎಷ್ಟೊಂದು ಓಡಾಡ್ತಾ ಇದ್ದಾರೆ ಗುರು. ನಿಮ್ಮಂಥವ್ರಿಗೆಲ್ಲ ಫುಲ್ ಜೀವನ ಏನಂತ ಗೊತ್ತಾಗಲ್ಲ. ನೀವೆಲ್ಲ ಫುಲ್ಲು ಹೋಗೋದೇ ಈ ಪ್ರಪಂಚ ಬಿಟ್ಟು ಹೋಗೋದೇ ಒಳ್ಳೆಯದು ತುಂಬ ನೋಡಿ. ಜೀವನ ಅಂದರೆ ಹೆಂಗಿರುತ್ತೆ ಅಂತ ಅವ್ರು ಏನು ಕಷ್ಟಪಡ್ತಾರೆ ಏನು ಅಂತ ಗೊತ್ತಲ್ಲ. ಸೊ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಹೊರತು ಸೊ ಯಾವತ್ತೂ ಸಹ ನೆವರ್ ಫೇಲ್. ಈ ಥರ ಜೀವನ ಚೆನ್ನಾಗಿಲ್ಲ, ಲೈಫ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಯಾವತ್ತೂ ಯೋಚನೆ ಮಾಡಬಾರ್ದು. ಸೊ ಎಷ್ಟೊಂದು ಕಷ್ಟ ನಿಜವಾಗ್ಲೂ ಬಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಬರ್ಬೇಕು ಅಂತಾನೆ. ಯಾಕಂದರೆ ಸೊ ಪೇಯ್ನ್ ಕೊಡಿ, ನಿಮ್ಮ ಕಷ್ಟ ಕೊಡೋಕೆ ಕೇಳಬೇಕು ದೇವ್ರ. ಎಷ್ಟು ಕಷ್ಟ ಕೊಡ್ತೀರ ಕೊಡಿ. ಸೊ ಅದನ್ನು ಕಷ್ಟನ ಅನುಭವಿಸೋವಂಥ ಶಕ್ತಿ ಕೊಡಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಳ್ಳಿ. ಸೊ ದೇವ್ರ ಹತ್ರ ಹೋಗ್ಬಿಟ್ಟು ಏನಾರ ಕೇಳ್ತಿರಲ್ಲ. ಸೊ ಇದೆಲ್ಲ ಫುಲ್ ಕೇಳೋದಲ್ಲ. ದೇವರೇ ಈ ಪ್ರಪಂಚದಲ್ಲಿರೋವಂಥ ಎಲ್ಲ ಶಕ್ತಿ ನನಗೆ ಕೊಡಿ. ಸೊ ಎಲ್ಲ ಕಷ್ಟ ನನಗೆ ಕೊಡಿ. ಈ ಪ್ರಪಂಚವನ್ನೇ ನನ್ನ ಹೆಗಲ ಮೇಲೆ ಎತ್ತಿ. ಸೊ ಬಂದ್ಬಿಟ್ಟು ನಮ್ಮ ಬಾಸ್ ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂಥ ಒಂದು ಮಾತು. ಸೊ ಅದನ್ನು ರಿಪೀಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಸೊ ಈ ಪ್ರಪಂಚವನ್ನೇ ನನ್ನ ಹೆಗಲ ಮೇಲೆ ಇಡಿ, ಆದರೆ ಇದನ್ನೆಲ್ಲ ಫುಲ್ಲು ಓರೋವಂಥ ಶಕ್ತಿ ನಾನು ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮ ಬಾಸ್ ಸ್ವಾಮಿ ವಿವೇಕಾನಂದ. ಅಷ್ಟೊಂದು ಮೋಟಿವೇಶನಲ್ ಸ್ಪೀಕರ್. ಸೊ ಗೊತ್ತಲ್ಲ, ಈ ಒಂದು ಲೈಫು ನಿಜವಲ್ಲೂ ಈ ಚಿಕ್ಕ ಲೈಫ್ ಒಂದೇ ಲೈಫ್ ಇರೋದು. ಈ ಲೈಫಲ್ಲಿ ಕಷ್ಟ ಏನೇನಲ್ಲ ಗೊತ್ತಾ. ಸಕ್ಸಸ್ ಅಂದರೆ ಏನಿಲ್ಲ ಗುರು ಸಕ್ಸಸ್ಸು. ಸೊ ಸಕ್ಸಸ್ ಅಂದರೆ ಎಲ್ರಿಗೂ ಸಕ್ಸಸ್ ಸಿಕ್ಬಿಟ್ಟು ಸಕ್ಸಸ್ ಏನಿದೆ ಆ ಸಕ್ಸಸ್ಗೆ ಓಡಾಡ್ತಿರಲ್ಲ ನೀವು, ಯಾಕೆ ಗೊತ್ತಾ. ಸೊ ನೀವು ಇಷ್ಟೊಂದು ಕಷ್ಟಪಟ್ಟು ಸಕ್ಸಸ್ ಬರೋ ಗಂಟೆ ಓಡಾಡ್ತಿರಲ್ಲ, ಅದರಲ್ಲಿರೋದು ನಿಮ್ಮ ಮಜಾ. ಸೊ ಕಷ್ಟಗಳನ್ನೆಲ್ಲ ಎದುರಿಸ್ಕೊಂಡು ನಿಮ್ಗಿರುವಂಥ ಕಷ್ಟ ಸುಖ ಸೊ ಇದೆಲ್ಲ ಫುಲ್ ಎದುರಿಸ್ಕೊಂಡು ಹೋಗ್ತಿರಲ್ಲ, ಒಂದಿನ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ಸಿಕ್ಕ ಮೇಲೆ ಡೆತ್ ಅಂದರೆ ಸಕ್ಸಸ್ ಸಿಕ್ಕ ಮೇಲೆ ಮುಗೀತು ನಿನ್ನ ಲೈಫ್. ಅಂದರೆ ಒಂದು ಸಕ್ಸಸ್ ಆದರೆ ಆಯಿತು, ಅಲ್ಲಿ ಗಂಟ ನಿನ್ನ ಲೈಫ್ ಏನು ಇರಲ್ಲ. ಅಷ್ಟು ಗಂಟ ಸಕ್ಸಸ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಲೈಫು. ನೀನು ಆ ಸಕ್ಸಸ್ಗೆ ಹೋಗೋ ಗಂಟ ಓಡ್ತೀಯಲ್ಲ, ಏನು ನೀನು ಕಷ್ಟಪಡ್ತಾ ಇರ್ತಾರೆ ಲೈಫಲ್ಲಿ ಮುಂದೆ ಹೋಗ್ಬೇಕು ಅಂದ್ಬಿಟ್ಟು. ಸೊ ಈ ಒಂದು ಜರ್ನಿ ಬಂದ್ಬಿಟ್ಟು ಇದೇ ನೀನು ಕಿಕ್ ಕೊಡೋದು ನಿನ್ನ ಲೈಫಲ್ಲಿ. ಒಂದು ಫೆಂಟಸ್ಟ್ ನೀನು ಒಂದು ಸ್ಟೇಜ್ಗೆ ಹೋಗೋಕೆ ಇದೇ ಒಂದಿದು. ಸೊ ಲೈಫಲ್ಲಿ ಎಲ್ಲ ಕಷ್ಟಪಡಬೇಕು, ಪೇಯ್ನ್ ಅಂದರೆ ಪಡಬೇಕು ಗೊತ್ತಾ. ನಿಜವಾಗ್ಲೂ ಈ ನೇಪಾಳಿಯನ್ಸ್ ನೋಡಿದ ತಕ್ಷಣ ನಂಗೆ ಅರ್ಥ ಆಯಿತು ಕಷ್ಟ ಅಂದರೆ ಇವ್ರ ಥರ ಕಷ್ಟಪಡಬೇಕು. ಯಾರು ಇಷ್ಟೊಂದು ಕಷ್ಟಪಡಲ್ಲ ನಮ್ಮ ಇಂಡಿಯನ್ಸ್ ಗೊತ್ತಲ್ಲ. ಸೊ ನಾನು ಹೇಳ್ತಾ ಇರೋದು ಆ ಥರ. ಬಟ್ ಅಂದರೆ ನೀವು ಹೋಗ್ಬಿಟ್ಟು ಈ ಥರ ಸಿಮೆಂಟ್ ಹತ್ತಿ ಇಲ್ಲ ಅಂದರೆ ಹೋಗ್ಬಿಟ್ಟು ಈ ಥರ ಕೆಲಸ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ